ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮಹಾರಾಷ್ಟ್ರ ಮೂಲದ ಎಂವಿಎಸ್ ಪಕ್ಷದ ಅಭ್ಯರ್ಥಿ ಸೋಮವಾರ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಕನ್ನಡ ನಾಡಿನ ವಿರುದ್ಧ ಆಡಿರುವ ನಾಡದ್ರೋಹದ ಮಾತುಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸಿ ರಾಜ್ಯದಲ್ಲಿ ಎಂವಿಎಸ್ ಸಂಘಟನೆ ನಿಷೇಧಿಸಲು ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮಂಗಳವಾರ ಮನವಿ ಸಲ್ಲಿಸಿದರು. ಎಂವಿಎಸ್ ಅಭ್ಯರ್ಥಿ ನಿರಂಜನ್ ಸರ್ದೇಸಾಯಿ ಅವರು ಕಾರವಾರ, ಜೋಯಿಡಾ, ಹಳಿಯಾಳ್ ಮತ್ತು ಬೆಳಗಾವಿಯನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿಸಬೇಕು ಎಂದು ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಆದರೆ ಈ ಭಾಗದ ಯಾವೊಬ್ಬ ಕನ್ನಡಿಗರು ತಾವು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಬೇಕು ಎಂದು ಎಂದಿಗೂ ಬಯಸಿಲ್ಲ. ಹೀಗಿರುವಾಗ ಎಂವಿಎಸ್ ಅಭ್ಯರ್ಥಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ವಿವಾದ ಹುಟ್ಟುಹಾಕಿದ್ದಾರೆ. ಇಂಥ ಕುಚೋದ್ಯಕ್ಕೆ ಕರವೇ ಅವಕಾಶ ನೀಡುವುದಿಲ್ಲ. ಚುನಾವಣಾ ಆಯೋಗ ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು. ಹಾಗೆ ರಾಜ್ಯದಲ್ಲಿ ಎಂವಿಎಸ್ ಸಂಘಟನೆಯನ್ನು ನಿಷೇಧಿಸಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಘಟಕದ ಅಧ್ಯಕ್ಷ ಸಾದಿಕ್ ಮುಲ್ಲಾ, ಮಹಿಳಾ ಘಟಕದ ಅಧ್ಯಕ್ಷೆ ಮುಜಿಬಾ ಛಬ್ಬಿ, ಉಪಾಧ್ಯಕ್ಷೆ ಆಯಿಷಾ ಮೊಕಾಶಿ ಮತ್ತು ಪದಾಧಿಕಾರಿಗಳಾದ ಪ್ರಶಾಂತ್ ಕುಮಾರ್, ಮಾರುತಿ ಹಲ್ಗೇಕರ್ ಇದ್ದರು. ಖಾನಾಪುರ ಅಭ್ಯರ್ಥಿಯಾದಂತಹ ನಿರಂಜನ್ ದೇಸಾಯಿ ಎಂಇಎಸ್ ಸಂಘಟನೆಯಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ನಿನ್ನೆ ನಾಮಫಲಕ ಸಲ್ಲಿಸುವ ವೇಳೆಯಲ್ಲಿ ಸಲ್ಲಿಸಿದ ನಂತರ ಒಂದು ಮಾಧ್ಯಮ ಮೂಲಕ ನಮಗೊಂದು ವಿಡಿಯೋ ಬಂದಿದೆ. ಏನಪ್ಪ ಅಂತಂದರೆ ಹಳಿಯಾಳ್, ದಾಂಡೇಲಿ, ಜೋಯಿಡಾ ಮತ್ತು ಕಾರವಾರ, ಬೆಳಗಾವಿ ಈ ಎಲ್ಲ ಪ್ರದೇಶ ನಾವು ಮಹಾರಾಷ್ಟ್ರಕ್ಕೆ ನಾವು ಸೇರಿಸ್ತೀವಿ ಅಂಥೇಳಿ ಅವರು ಒಂದು ಉದ್ದಟನದ ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ. ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ದಾಂಡೇಲಿ ಘಟಕ ವತಿಯಿಂದ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೂಡ ಸಲ್ಲಿಸಿದ್ದೇವೆ. ಅದಕ್ಕೆ ನಾನು ಅವರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಕನ್ನಡಿಗರ ಸ್ವತ್ತೈತಿ. ಯಾವ ಕಾರಣಕ್ಕೂ ನಾವು ಇಲ್ಲಿಯ ಕರ್ನಾಟಕದ ಒಂದು ಇಂಚು ಜಾಗ ಕೂಡ ನಾವು ಯಾರಿಗೂ ಕೂಡ ಬಿಟ್ಟುಕೊಡುವುದಿಲ್ಲ. ಇದೇ ರೀತಿ ಬೆಳಗಾವಿಯಲ್ಲಿಯೂ ಕೂಡ ಹಲವಾರು ವರ್ಷಗಳಿಂದ ಎಂಇಎಸ್ ಗುಂಡಾಗಳು ಪದೇ ಪದೇ ಕನ್ನಡಿಗರನ್ನು ಕೆಣಕುವ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ನಾಡಸೇನಾನಿ ಸಮರಸಿಂಹ ಟಿ.ಎ. ನಾರಾಯಣಗೌಡರು ಅವರಿಗೆ ತಕ್ಕ ಉತ್ತರ ನೀಡುತ್ತಾ ಬಂದಿದ್ದಾರೆ. ಈಗೂ ಕೂಡ ಮುಂದೆಯೂ ಕೂಡ ನಾವು ಅವರಿಗೆ ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ. ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ ವತಿಯಿಂದ ಗಾಂಧಿನಗರದ ಸಂಘದ ಕಚೇರಿಯಲ್ಲಿ ಸೋಮವಾರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 133ನೇ ಭೀಮೋತ್ಸವ ಆಚರಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಘದ ಕಚೇರಿಯಿಂದ ಘೋಷವಾಕ್ಯಗಳನ್ನು ಕೂಗುತ್ತಾ ನಗರಸಭೆಯವರೆಗೆ ಮೆರವಣಿಗೆಯಲ್ಲಿ ಸಾಗಿ ಅಲ್ಲಿನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಮೀನಾಸ್ ಬಾಬನ್ನವರ್ ಮತ್ತು ಸಂಗಡಿಗರು ಸಂವಿಧಾನ ಪೀಠಕ್ಕೆ ಬೋಧಿಸಿದರು. ಸಂಘದ ಅಧ್ಯಕ್ಷ ರವಿ ಮಾಳ್ಕರೆ ಅಂಬೇಡ್ಕರ್ ಅವರ ತತ್ವ, ಸಿದ್ಧಾಂತ, ಆದರ್ಶಗಳ ಕುರಿತು ಮಕ್ಕಳಿಗೆ ತಿಳುವಳಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ದಾವಲ್ ಸಾಬ್, ಪವನ್, ಕಲ್ಲಪ್ಪ ಕಾಂಬ್ಳೆ, ಕಲ್ಲಪ್ಪ ಮಹದೇವ್ ಕಾಂಬ್ಳೆ, ಲತಾ ಕಾಂಬ್ಳೆ, ರಾಜು ಬಿರಂಜಯ್, ಮಂಜುಳಾ ಮೇದಾರ್ ಹಾಗೂ ಮೊದಲಾದವರು ಇದ್ದರು. ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಕ್ಕೆ ತುಮಕೂರಿನಲ್ಲಿ ನಡೆದಿರುವಂತಹ ಚುನಾವಣಾ ಪ್ರಚಾರದ ಭಾಷಣದ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್.ಡಿ. ಕುಮಾರಸ್ವಾಮಿಯವರು ಕಾಂಗ್ರೆಸ್ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದರು. ಈ ಒಂದು ಹೇಳಿಕೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ರಾಜ್ಯದ ಸಮಸ್ತ ಮಹಿಳೆಯರು ಈ ಒಂದು ಹೇಳಿಕೆಯನ್ನ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಹಿಂದಿನ ಕಾಲದಿಂದಲೂ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ಕೊಟ್ಟು ಗೌರವಿಸ್ತಾ ಇರುವಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಹೀಗಿರುವಾಗ ಎಚ್.ಡಿ. ಕುಮಾರಸ್ವಾಮಿಯವರು ಮಹಿಳೆಯರ ಬಗ್ಗೆ ಈ ರೀತಿ ಕೇವಲವಾಗಿ ಮಾತನಾಡಿರುವುದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಯಾಕಂತಂದ್ರೆ ರಾಜ್ಯ ಸರ್ಕಾರದ ಯೋಜನೆಗಳಿಂದ ಎಷ್ಟೋ ಬಡ ಕುಟುಂಬಗಳಿಗೆ ಅನುಕೂಲಗಳಾಗಿದೆ ಹೊರತು ಯಾರು ದಾರಿ ತಪ್ಪಿದ್ದಿಲ್ಲ. ಯಾಕೆ ಅಂತಂದ್ರೆ ಬಡ ಜನರು, ಬಡ ಮಹಿಳೆಯರು ಈ ಒಂದು ಯೋಜನೆಗಳಿಂದ ಸ್ವಾವಲಂಬನೆ ಜೀವನವನ್ನು ನಡೆಸ್ತಾ ಇರುವಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೀವಿ.
ಇವತ್ತಿನ ದಿನ ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯ ಸರ್ಕಾರ ಏನು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸಿದೆ, ಕೋಟ್ಯಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನೇನು ಕೊಡ್ತಾ ಇದೆ. ಆ ಒಂದು ಹಣವನ್ನ ಎಷ್ಟೋ ಬಡ ಮಹಿಳೆಯರು ತಮ್ಮ ಮನೆಗಳಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ತಗೊಳ್ಳಿಕ್ಕಾಗದೇ ಇರುವಂತಹ ಮಹಿಳೆಯರು ರಾಜ್ಯ ಸರ್ಕಾರದಿಂದ ಸಿಗುವಂತಹ 2,000 ರೂಪಾಯಿ ಹಣವನ್ನ ಕೂಡಿಟ್ಟು ಇವತ್ತಿನ ದಿನ ಅವ್ರ ಮನೆಗೆ ವಸ್ತುಗಳನ್ನ ತಗೊಂಡು ಬರ್ತಾ ಇರುವಂತದ್ದು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಹಾಗೆ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸಹ ಈ ಒಂದು ಹಣದಿಂದ ಸಹಾಯವಾಗ್ತಾ ಇದೆ ಅಂತ ಇವತ್ತಿನ ದಿನ ವಿದ್ಯಾರ್ಥಿಗಳು ಸಹ ಹೇಳ್ಕೊಳ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೀವಿ. ಎಷ್ಟೋ ಮಹಿಳೆಯರು ತಮಗೆ ಹೋಗಬೇಕಾಗಿರುವಂತಹ ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ತಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೊರಗ್ತಾ ಇರುವಂತಹ ಮಹಿಳೆಯರಿಗೆ ಇವತ್ತಿನ ದಿನ ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರದಿಂದ ಏನು ಶಕ್ತಿ ಯೋಜನೆ ಉಚಿತವಾಗಿ ಬಸ್ ಪ್ರಯಾಣವನ್ನು ಏನು ಜಾರಿಗೊಳಿಸಿದೆ, ಆ ಯೋಜನೆಗಳಿಂದ ಎಷ್ಟೋ ಬಡ ಮಹಿಳೆಯರು ಎಲ್ಲ ಪುಣ್ಯ ಸ್ಥಳಗಳಿಗೆ ಹೋಗಿ ಬರುವಂತಹ ಅನುಕೂಲವಾಗ್ತಾ ಇದೆ ಅಂತ ಅವರೆಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ನಾವೆಲ್ಲ ಕಾಣ್ತಾ ಇದ್ದೀವಿ. ಹೀಗಿರುವಾಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ HD ಕುಮಾರಸ್ವಾಮಿ ಅವರು ಹೇಳ್ತಾರೆ, ಹೆಣ್ಮಕ್ಳು ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅಂತ. ಇದನ್ನ ನಾವು ಖಂಡಿಸ್ತೀವಿ. HD ಕುಮಾರಸ್ವಾಮಿ ಅವರೇ, ತಾವು ಚುನಾವಣಾ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಹೋದ್ರೆ ನನ್ನ ಬೇಳೆ ಬೇಯತ್ತೆ ಅಂತ ವಿಚಾರ ಮಾಡ್ತಾ ದಾರಿ ತಪ್ಪಿ ತಾವು ಆ ಪಕ್ಷ ಈ ಪಕ್ಷ ಅಂತ ಹೋಗ್ತಾ ಇರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಹೀಗಿರುವಾಗ ನೀವು ನಮ್ಮ ರಾಜ್ಯದ ಮಹಿಳೆಯರಿಗೆ ಈ ರೀತಿ ಕೇವಲವಾಗಿ ಮಾತನಾಡಿರುವುದು ನಿಜಕ್ಕೂ ಖಂಡನೀಯ. ಇದನ್ನ ನಾವು ಖಂಡಿಸ್ತೀವಿ. ಇದಕ್ಕೆ ನೀವು ಕ್ಷಮೆ ಕೇಳಲೇಬೇಕು.